30,000 ತಿಂಗಳಿಗೆ ಸಂಬಳ ಬರೋರಿಗೆ ರಿಟೈರ್ ಆದಮೇಲೆ ಎಷ್ಟು ಬೇಕಾಗುತ್ತೆ ಜೀವನ ನಡೆಸೋಕ್ಕೆ ಅಂತ ಅವ್ರು ಹೇಳಿದರು 30,000ದವ್ರಿಗೆ 30,000ನೇ ಬೇಕಾಗತ್ತೆ ಜಗನ್ನಾಥ್. ಯಾಕಂದರೆ ಬಹಳ ಕಮ್ಮಿ ಏನಿದೆ, ಊಟ ತಿಂಡಿ ಮನೆ ಬಟ್ಟೆ ಇವೆಲ್ಲ ನೀವು ಬಿಡೋಕ್ಕಾಗೋದೇ ಇಲ್ಲ. ನೀವು 1.5 ಲಕ್ಷದಲ್ಲಿದ್ದೀನಿ, ಕೆಲವೆಲ್ಲ ನಾನು ಬಹಳ ಖರ್ಚು, ಆಫೀಸ್ಗೆ ಹೋಗುವಾಗ ತುಂಬ ಒಳ್ಳೆ ಬಟ್ಟೆ ಹಾಕ್ಕೊಬೇಕು, ಅದು ಬೇಕಾಗಿಲ್ಲ. ಇವೆಲ್ಲ ನೀವು ಕಮ್ಮಿ ಮಾಡ್ಬೋದು, ಮಿನಿಮಮ್ ಏನಿದೆ ಅದು ಕಮ್ಮಿ ಮಾಡೋಕ್ಕಾಗಲ್ಲ. ಅದು ನಿಜ. ಅದು ಸೊ ನೀವು ಹೇಳ್ತಾ ಇರೋದು ರಿಟೈರ್ಡ್ ಆದಮೇಲೂ ಕೂಡ ಕೆಲವೊಂದು ಖರ್ಚುಗಳು ಇದ್ದೇ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೋಡಿ ಸರ್, ನಾ ಕಾರ್ ಇಟ್ಟಿದ್ದೀನಿ, 20,000 ಸರ್ವಿಸಿಂಗಿಗೆ ಬೇಕು ವರ್ಷಕ್ಕೆ, ಅಲ್ಲ 10,000 ಸರ್ವಿಸಿಂಗ್ ಅಂತ ಇಟ್ಕೊಳ್ಳಿ, 20,000 ಇನ್ಶೂರೆನ್ಸಿಗೆ ಬೇಕೇ ಬೇಕು, 60,000 ತಿಂಗಳಿಗೆ 5,000 ಪೆಟ್ರೋಲು ನೀವು ಖರ್ಚು ಮಾಡದೆ ಹೋದರೆ ಕಾರ್ ಕೊಂಡ್ಕೊಂಡಿದ್ದ ಬಡ್ಡಿನೇ ಅನ್ಯಾಯ ಆಗ್ಬಿಡುತ್ತೆ ನಿಮಗೆ. ಅದರಿಂದ ಉಪಯೋಗಿಸಲೇಬೇಕು. ಅದರಿಂದ 90,000 ಸುಮಾರು ಕಾರ್ಗೆ ಆಗುತ್ತೆ ವರ್ಷಕ್ಕೆ. ಇನ್ನು ನಾನು ವಿಮೆ ಮಾಡಿಸ್ಲೇಬೇಕು. ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲದೆ ಇರೋಕ್ಕಾಗೋದೇ ಇಲ್ಲ ರಿಟೈರ್ ಆದಮೇಲೆ. ಅದಕ್ಕೆ ಸುಮಾರು 60,000 ಬೇಕು ಗಂಡ ಹೆಂಡ್ತಿಗೆ.